ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಕಳೆದ 10-12 ದಿನ ಇಡೀ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ, ಬಹುದೊಡ್ಡ ಸುದ್ದಿ, ಬಹುದೊಡ್ಡ ಏನು ಅಂದರೆ ಎಲ್ಲರೂ ಅದೇ ವಿಚಾರಗಳನ್ನು ವ್ಯಕ್ತಪಡಿಸೋದು, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದೇ. ಅದು ದರ್ಶನ್ ಆ್ಯಂಡ್ ಟೀಮ್ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ದು ಇವತ್ತು ದರ್ಶನ್ ಬದುಕನ್ನೇ ಬದಲಾವಣೆ ಮಾಡಿಬಿಟ್ಟಿದೆ. ಇವತ್ತು ಅವ ಪಿಕ್ಚರ್ನಲ್ಲಿ ಹೀರೋ, ಆದರೆ ಸಾಮಾಜಿಕವಾಗಿ ವಿಲನ್ ಆಗಿದ್ದಾರೆ. ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಚಲನಚಿತ್ರದಲ್ಲಿ ಅಂದರೆ ಪಿಕ್ಚರ್ದಲ್ಲಿ ಅವರು ವಿಲನ್ ಆಗಿದ್ದರು, ಬಟ್ ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಹೀರೋ ಆಗಿದ್ದರು, ನಾಯಕ ಆಗಿದ್ದರು. ಇವತ್ತು ಏನಾಗಿದೆ ದರ್ಶನ್ ಪರಿಸ್ಥಿತಿ ಅಂದರೆ, ಭಾಳಷ್ಟು ಜನರಿಗೆ ಇದು ಪಾಠ. ಎಲ್ಲ ತಪ್ಪುಗಳನ್ನು ನಾವೇ ಮಾಡಬೇಕಂತಿಲ್ಲ. ತಪ್ಪು ಮಾಡಿದವರನ್ನು ನೋಡಿದರೂ ಕೂಡ ನಾವು ಸರಿಪಡಿಸ್ಕೋಬೋದು. ಆ ತಪ್ಪುಗಳನ್ನು ಮಾಡಿದ್ರೆ ಈ ತಪ್ಪು ಮಾಡಿದರೆ ಹಿಂಗಾಗತ್ತೆ, ಇದೊಂದು ಪಾಠ. ನೋಡಿ, ಒಂದು ಸಣ್ಣ ಕೆಲಸ ಅದು. ಒಂದು ಪೊಲೀಸ್ಗೊಂದು ಫೋನ್ ಮಾಡಿಬಿಟ್ಟಿದೆ. ರೇಣುಕಾಸ್ವಾಮಿ ಒಂದು ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡ್ಗೆ, ಅವ್ರ ಫ್ರೆಂಡ್ಸು. ಅದು ಒಂದು ಅತಿರೇಕಕ್ಕೆ ಹೋಗಿ ತನ್ನ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾನೆ. ಅದೇ ಶಕ್ತಿ ಪ್ರದರ್ಶನ ಬದಲು ಒಂದು ಯುಕ್ತಿ ಪ್ರದರ್ಶನ ಮಾಡಿದರೆ ಇವತ್ತು ಹೀರೋ ಆಗ್ತಿದ್ದ ದರ್ಶನ್. ಒಂದು ಫೋನು ಅಥವಾ ಅವನಿಗೆ ಒಂದು ಫೋನ್ ಮಾಡಿ, ಇದು ಅಲ್ಲಪ್ಪ, ಹಾಗೆ ಮಾಡಬಾರ್ದು ಅಂತ ಒಂದು ಬುದ್ಧಿ ಮಾತು ಹೇಳಿದರೆ, ಅಥವಾ ಒಂದು ಪೊಲೀಸರಿಗೆ ಒಂದು ಸಣ್ಣ ಫೋನ್ ಮಾಡಿದರೆ ಎಲ್ಲ ಸರಿ ಹೋಗೋದು. ಬೇಡ, ಅವನದು ಮೆಸೇಜ್ ಬರ್ತಿತ್ತು, ಅದನ್ನು ಏನೋ ಅವರು ಆ ಫೋನ್ ತೆಗೆದ್ರು, ಮತ್ತೆ ಅವ ಮಾಡಿದ ಕಿರಿಕಿರಿ. ಇನ್ನು ಪವಿತ್ರ ಗೌಡನು ಕೂಡ ಅಟ್ಲೀಸ್ಟ್ ಇದನ್ನು ಹೇಳದೇ ಇದ್ದರೂ ಕೂಡ ಏನೋ ಇವತ್ತು ದರ್ಶನ್ ಬದುಕು ಏನೋ ಇರ್ತಿತ್ತು. ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ಗಳನ್ನು ನಾನು ಇಷ್ಟು ಹೇಳಿದರೂ ಸಹ ನೀನು ಮಾಡಿಲ್ಲ, ಅವನಿಗೇನು ಬುದ್ಧಿ ಕಲಿಸಲಿಲ್ಲ ಅಂಥೇಳಿ 20 ದಿನಗಳ ಕಾಲ ಮಾತು ಬಿಟ್ಟಿದ್ದಕ್ಕೆ ನನ್ನ ಶಕ್ತಿ ತೋರಿಸ್ತೀನಿ, ನಾನು ಏನಂತ ತೋರಿಸ್ತೀನಿ ಅಂತ ಹೋಗಿ ಇವತ್ತು ಏನಾಗಿಬಿಟ್ಟಿದ್ದಾನೆ ಅಂತಂದರೆ ಎಲ್ಲ ತೋರಿಸ್ಬಿಟ್ಟೆ, ತನ್ನ ಬದುಕಿನ ಎಲ್ಲ ಮಜಲುಗಳನ್ನು. ಹಾಗಾಗಿದೆ. ಸೊ ಅನೇಕ ಚರ್ಚೆಗಳು ಇದು ಇರಲಿ. ಇವತ್ತು ಏನು ಚರ್ಚೆ, ಇನ್ನೊಂದು ಏನು ಅಂತ ಕೇಳಿದ್ರೆ, ಯಾಕೆ ಇವತ್ತು ದರ್ಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಮುಖ್ಯಮಂತ್ರಿಗಳ ಮಾತು ಮಾಧ್ಯಮಗಳಿಗೆ ಹೇಳಿದ್ದು. ಇವತ್ತು ಮಾಧ್ಯಮಗಳು ಏನು ಅಂತ ಕೇಳಿದ್ರೆ, ಇಲ್ಲ ದರ್ಶನನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ಏನೋ ಒಂದು ಪ್ರಯತ್ನ ನಡೆದಿದೆ, ಮತ್ತೊಂದು ಸಂಚು ಮಾಡಿದ್ದಾರೆ, ಅದು ನಡೆದಿದೆ, ಪೊಲೀಸರು ಪ್ರಾಮಾಣಿಕ ತನಿಖೆ ನಡೆಸ್ತಿದ್ದಾರೆ, ಮಂತ್ರಿಗಳ ಒತ್ತಡ ಬರ್ತಾ ಇದೆ, ಕೆಲವು ನಾಯಕಿಯರು ರಾಜಕೀಯ ನಾಯಕರು ಒತ್ತಡ ಬರ್ತಾ ಇದೆ, ನಾಯಕರ ಒತ್ತಡ ಬರ್ತಾ ಇದೆ, ಹಾಗೆ ಹೀಗೆ ಹೇಳಿದ್ದು. ಬಟ್ ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ. ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನನಗೆ ಯಾವ ಶಾಸಕನೂ ಫೋನ್ ಮಾಡಿಲ್ಲ, ಯಾವ ಸಚಿವರು ಫೋನ್ ಮಾಡಿಲ್ಲ, ಯಾವ ಮಂತ್ರಿಗಳು ಫೋನ್ ಮಾಡಿಲ್ಲ, ನನ್ನ ಮೇಲೆ ಯಾರೂ ಒತ್ತಡ ಹಾಕಿಲ್ಲ. ಇದುವರೆಗೆ ಪೊಲೀಸರಿಗೆ ಪೂರ್ಣ ಪ್ರಮಾಣವಾದಂಥ ತನಿಖೆಗೆ ಎಲ್ಲ ಬೆಂಬಲವನ್ನು ಕೊಟ್ಟಿದೆ. ಅದರಲ್ಲಿ ಏನೂ ಒಂದು ಸಣ್ಣ ಪ್ರಾಂಜಲವಾದಂಥ ವಾತಾವರಣ, ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ಮುಕ್ತ ವಾತಾವರಣ, ಮುಕ್ತವಾದಂಥ ತನಿಖೆಗೆ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಇವತ್ತು ಯಾರ್ಯಾರೋ ಏನೇನೋ ಹೇಳ್ತಾರೆ, ಅದು ಎಲ್ಲ ಸತ್ಯಕ್ಕೆ ಸುಳ್ಳು. ಒಂದು ವೇಳೆ ಸಚಿವರಾಗಲಿ, ಮಂತ್ರಿಗಳಾಗಲಿ, ಶಾಸಕರಾಗಲಿ, ಯಾವ ನಾಯಕರಾಗಲಿ ಅಕಸ್ಮಾತ್ ನನ್ನ ಮೇಲೆ ಒತ್ತಡ ತಂದರೂ ಸಹ ತನಿಖೆ ಬಿಡಲ್ಲ, ತನಿಖೆ ಮಾಡಿಸ್ತೇವೆ. ಅದಕ್ಕೇನು ಕಾನೂನು ವ್ಯವಸ್ಥಿತವಾಗಿ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತೇವೆ ಅಂತ ಹೇಳಿದರು. ಅದರ ಜೊತೆಗೆ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾವಣೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು. ನನ್ನ ಮುಂದೆ ಆ ಪ್ರಸ್ತಾವನೆ ಬಂದಿಲ್ಲಪ್ಪ, ಯಾಕೆ ಕೇಳ್ತಿರೋ ಸುಮ್ಮನೆ ಅಂತ. ಆ ರೀತಿ ಇವತ್ತು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿಗೂ ಒತ್ತಡ ಹಾಕಿಲ್ಲ, MLA ಒತ್ತಡ ಹಾಕಿಲ್ಲ. ದೂರವಾದದ್ದು ನನಗೇನು ಗೊತ್ತಿಲ್ಲ. SPP ಸುಳ್ಳು ಅಂತ ಹೇಳಿದ್ದಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ್ರೆ ಅದೇ ಪ್ರಶ್ನೆ ಕೇಳಿ. ನನ್ನ ಮೇಲೆ ಯಾವ ಮಿನಿಸ್ಟ್ರಿ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳ್ತೀವಿ.
ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. ಬಟ್ ಇದೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ, ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ಒತ್ತಡ ಹಾಕಿಲ್ಲ. ಸತ್ಯಕ್ಕೆ ದೂರವಾದದ್ದು ನನಗೇನು ಗೊತ್ತಿಲ್ಲ. SPP ಸುಳ್ಳು ಅಂತ ಹೇಳಿದ್ದಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಅಲ್ಲ ಸರ್, ಕೆಲ ಮಿನಿಸ್ಟರ್ಗಳು ಭೇಟಿ ಮಾಡಿ ನಿಮ್ಗೆ ಯಾರು ಇಲ್ಲ ಅಂತ ಹೇಳಿದ್ರೆ ಪುನಃ ಅದೇ ಪ್ರಶ್ನೆ ಕೇಳ್ತೀನಿ. ನನ್ನ ಮೇಲೆ ಯಾವ ಮಿನಿಸ್ಟ್ರಿ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳ್ತೀವಿ. ಬದಲಾವಣೆ ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. ವೀಕ್ಷಕರೇ ನೋಡಿದ್ರಲ್ಲ, ನೇರವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಒತ್ತಡ ಬಂದಿಲ್ಲ, ಒತ್ತಡ ಯಾರು ಹಾಕಿಲ್ಲ, ಬಂದರೂ ಬಿಡೋದಿಲ್ಲ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ, ಯಾರ ಒತ್ತಡಕ್ಕೂ ಬಾಗೋದಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಅದನ್ನು ನಾವು ಕಠಿಣ ಕ್ರಮ ತಗೊಳ್ತೇವೆ. ಅದರ ಜೊತೆಗೆ ಪೊಲೀಸಿಗೆ ಮುಕ್ತ ವಾತಾವರಣವನ್ನು ಕೊಡ್ತೇವೆ. ಇದರಲ್ಲಿ ಯಾರ ಹಸ್ತಕ್ಷೇಪ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ರೀತಿ ಅಂದರೆ ಇವತ್ತು ದರ್ಶನ್ ಎಂಥ ದರ್ಶನ ಕೊಟ್ಟಿದ್ದಾರೆ ಅಂದರೆ ದಶಾವತಾರ. ಇವತ್ತು ನೋಡಿರಿ ಎಷ್ಟು ಅವ್ರ ಬಗ್ಗೆ ತನಿಖೆ, ಎಂಥ ವ್ಯಕ್ತಿತ್ವ, ಸಣ್ಣ ವ್ಯಕ್ತಿತ್ವದಿಂದ ಬಹುದೊಡ್ಡ ವ್ಯಕ್ತಿಯಾಗಿ ನಾಯಕನಾಗಿ ಬೆಳೆದಂಥ ದರ್ಶನ್, ಕೋಟಿ ಅಭಿಮಾನಿಗಳನ್ನು ಹೊಂದಿದಂಥ ದರ್ಶನ್ ಒಂದು ಸಣ್ಣ ಮೆಸೇಜ್ಗೆ ತನ್ನ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗಿ ಇವತ್ತು ಇಡೀ ಬದುಕನ್ನೇ ನರಕ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂಥ ಒಂದು ವಾತಾವರಣ, ಅಂಥ ಒಂದು ಪರಿಸ್ಥಿತಿ ಅವನಿಗೆ ಆಗಿದೆ. ನೋಡಿ, ಒಂದು ಸಿಂಹ ಎಲ್ಲೇ ಬಿದ್ದರೆ ಎಲ್ಲರೂ ಕಲ್ಲು ಹೋಗಿತಾರೆ, ಅದೇ ಸಿಂಹ ಎದ್ದು ಓಡಾಡುವಾಗ ದೂರ ಸರಿದು ಹೋಗ್ತಾರೆ. ಇವತ್ತು ಹಂಗಲ್ಲ, ಬಲೆಗೆ ಬಿತ್ತು ಸಿಂಹ, ಬಾವಿಗೆ ಬಿತ್ತು ಸಿಂಹ, ಇವತ್ತೆಲ್ಲರೂ ಕಲ್ಲೋಗಿದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ದರ್ಶನನ್ನು ನೋಡಿದಾಗ ಬದುಕಿನ ಪೂರ್ಣ ಪ್ರಮಾಣದ ದರ್ಶನ ನಾವು ಮಾಡಿಕೊಳ್ಬೇಕು. ಎಲ್ಲಿ ಅಹಂಕಾರ, ಸೊಕ್ಕು ಅಥವಾ ಅಪಪ್ರಚಾರ, ನಿಂದನೆ, ಇನ್ನೊಬ್ಬರ ವ್ಯಕ್ತಿತ್ವ ಹಾಳು ಮಾಡೋದು, ರೌಡಿಸಮ್ಮು, ಗೂಂಡಾಗಿರಿ, ಇವೆಲ್ಲ ಒಂದಿನ ನಮ್ಮ ಬದುಕಿಗೆ ಕಂಟಕ ಅನ್ನೋದು ಸ್ಪಷ್ಟವಾದಂಥ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಕಳೆದ 10-12 ದಿನದಿಂದ ನೋಡ್ತಾ ಇರೋದು. ಬಹುದೊಡ್ಡ ನಾಯಕ ನಟ ದರ್ಶನ್ ಬದುಕು, ದರ್ಶನ್ ಇವತ್ತಿನ ಒಂದು ಅಪರಾಧದ ವ್ಯವಸ್ಥೆಯಲ್ಲಿ ಆರೋಪಿಯಾಗಿ ನಿಂತಿದ್ದಾರೆ. ಎಂಥ ವ್ಯಕ್ತಿ, ಹೇಗಾದರು ಅನ್ನೋದಕ್ಕೆ ಸಾಕ್ಷಿ ದರ್ಶನ್. ಅದಕ್ಕೋಸ್ಕರ ಭಾಳಷ್ಟು ಸಮಾಧಾನದಿಂದ, ಯಾಕಂದರೆ ಮನುಷ್ಯನಿಗೆ ಎರಡು ಭಾಳ ಮುಖ್ಯ, ಒಂದು ಸಮಾಧಾನ, ಇನ್ನೊಂದು ಕ್ಷಮಾಧಾನ. ಇವು ಎರಡೂ ಇರದೇ ಇದ್ದರೆ ಅನಾಹುತಕ್ಕೆ ಬರ್ತೇವೆ ಅನ್ನೋದಕ್ಕೆ ದರ್ಶನ್ ಸಾಕ್ಷಿ. ಆಸ್ಕ್ ನ್ಯೂಸ್ ಇದೆಲ್ಲದಂತಲ್ಲ, ನಿಮ್ಮ ಅನಂತ್.